you're trying to reach is currently. ಆರ್ತಿ ಯಾರ್ದೇ ಫೋನು? ನಿರೋಷ ಫೋನ್ ಮಾಡಿದಾಳಮ್ಮ. ಮತ್ತೆ ಯಾಕೆ ಕಟ್ ಮಾಡಿದೆ? ರಿಸೀವ್ ಮಾಡಿ ಏನಂತ ಮಾತಾಡ್ಲಿಮ್ಮ? ಆದಿತ್ಯ ಮನೇಲಿಲ್ಲ, ಸ್ಟೇಷನ್ನಲ್ಲಿ ಕಂಬಿ ಎಣಿಸ್ತಾ ಇದ್ದಾನಂತ ಹೇಳ. ಆದಿತ್ಯ ಅರೆಸ್ಟ್ ಆಗಿರೋದಕ್ಕೆ ನಾವುಗಳು ನೋವು ಅನುಭವಿಸ್ತಾ ಇರೋದೇ ಸಾಕಮ್ಮ. ಅವಳಿಗೆ ಹೇಳಿ ಟೆನ್ಷನ್ ಕೊಡೋದು ಬೇಡ. ನಿರೋಷ ದಿನ ಮದ್ವೆ ಆಗ್ತಿರೋ ಹುಡುಗಿ ಕಡೆ ವಿಷಯ ಅವಳಿಗೆ ಹೇಳ್ತಿದ್ರೆ ತಪ್ಪಾಗುತ್ತೆ. ಅಮ್ಮ ಮತ್ತೆ ಅವಳದೇ ಫೋನ್. ಕಟ್ ಮಾಡು ಸಾಕ್ಷಿ. ಪದೇ ಪದೇ ಕಟ್ ಮಾಡಿದ್ರೆ ಅವಳು ಬೇಜಾರು ಮಾಡ್ಕೊಳಲ್ವಾ? ಆ ದಿನ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾನೆ ಅಂತ ಅವಳು ತಪ್ಪು ತಿಳ್ಕೊಂಡ್ರೆ? ಸರಿ, ಹಾಗಾದ್ರೆ ರಿಸೀವ್ ಮಾಡಿ ಮಾತಾಡು. ಆದರೆ ಯಾವುದೇ ಕಾರಣಕ್ಕೂ ಆದಿತ್ಯ ಅರೆಸ್ಟ್ ಆಗಿರೋ ವಿಷಯನ ಅವಳಿಗೆ ಹೇಳಕ್ಕೆ ಹೋಗ್ಬೇಡ. ಅವಳು ಮನೆಗೆ ಬರೋದಕ್ಕೆ ಹೇಳು, ಇಲ್ಲೇ ಹೇಳಿದ್ರೆ ಆಯ್ತು. ಹಲೋ ಆದಿ, ಎಲ್ಲಿ ಹಾಳಾಗೋಗಿದ್ಯೋ ನೀನು? ಬೆಳಗ್ಗೆಯಿಂದ ಎಷ್ಟು ಸರಿ ಅಂತ ಫೋನ್ ಮಾಡೋದು ನಿನಗೆ, ನೀನು ರಿಸೀವೇ ಮಾಡ್ತಿಲ್ಲ. ಹಲೋ ನಿರೋಷ, ನಾನು ಸಾಕ್ಷಿ ಮಾತಾಡ್ತಿರೋದು. ಓ ಸಾಕ್ಷಿ, ಆದಿತ್ಯ ಎಲ್ಲಿ? ಅವನು ಮನೇಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾನೆ. ಫೋನ್ನ ಮನೇಲೇ ಬಿಟ್ಟು ಹೋಗಿದ್ದಾನೆ. ಓ ಹೌದಾ? ಹಾಗಿದ್ರೆ ಯಾವಾಗ ವಾಪಸ್ ಬರ್ತಾನೆ? ಅದು ನಮಗೂ ಗೊತ್ತಿಲ್ಲ. ನಾವು ಅವನಿಗೋಸ್ಕರನೇ ಕಾಯ್ತಾ ಇದ್ದೀವಿ. ಏನಾದರೂ ವಿಷಯ ಇದ್ರೆ ಹೇಳು, ಅವ್ನು ಬಂದ ಕೂಡಲೇ ಫೋನ್ ಮಾಡಿಸ್ತೀನಿ. ಆ್ಯಕ್ಚುಲಿ ನಾನು ನಿಮ್ಮ ವಿಷಯಕ್ಕೆ ಫೋನ್ ಮಾಡಿದ್ದು. ನಿನ್ನ ಗಾಡಿ ನಮ್ಮ ರೋಡಲ್ಲಿ ಇತ್ತು ಅಂತ ನಮ್ಮ ಚಾಚಾ ಅದನ್ನು ಅಂಗಡಿಲಿ ತಂದು ನಿಲ್ಸಿದ್ದಾರೆ. ಅದನ್ನು ತೊಗೊಂಡೋಗೋಕೆ ಹೇಳೋಣ ಅಂತಾನೆ ಅದಕ್ಕೆ ಫೋನ್ ಮಾಡಿದ್ದು. ಹೌದು, ಗಾಬರಿಲಿ ಅವತ್ತು ಗಾಡಿನ ಅಲ್ಲೇ ಮರ್ತು ಬಂದೆ. ನೀನೀಗ ಚಾಚಾ ಅಂಗಡಿ ಹತ್ರನೇ ಇದೆಯಾ? ಹೌದು, ನಾನು ಇಲ್ಲೇ ಇದ್ದೀನಿ. ನೀನು ಅಲ್ಲೇ ಇರು, ನಾನು ಈಗಲೇ ಬರ್ತೀನಿ. ಸರಿ, ನಾನು ನಿಂಗೆ ಕಾಯ್ತಿರ್ತೀನಿ. ಬಾಯ್. ಅಲ್ಲ ಕಣೆ, ಅವಳನ್ನೇ ಇಲ್ಲಿ ಬರಕ್ಕೆ ಹೇಳು ಅಂತ ನಾನು ನಿನ್ಗೆ ಹೇಳಿದ್ದು. ನೀನು ನೋಡಿದ್ರೆ ಅಲ್ಲಿಗೆ ಹೋಗ್ತೀನಿ ಅಂತ ಕೂತಿದ್ಯಾ, ಯಾಕೆ? ನನ್ನ ಗಾಡಿ ಅವ್ರ ಚಾಚಾ ಅಂಗಡಿಲೇ ಉಳ್ಕೊಂಡ್ಬಿಟ್ಟಿದ್ಯಮ್ಮ. ಅದನ್ನು ವಾಪಸ್ ತೊಗೊಂಡು ಹೋಗಿ ಅಂತ ಹೇಳೋದಕ್ಕೆ ಅವಳು ಫೋನ್ ಮಾಡಿದ್ದು. ನನ್ನ ಗಾಡಿನೂ ವಾಪಸ್ ತರ್ಬೋದು, ಹಾಗೆ ಆದಿ ವಿಷಯನೂ ಮಾತಾಡ್ಕೊಂಡು ಬರ್ಬೋದು. ಸರಿ, ಹೋಗ್ಬಾ. ಹುಷಾರು ಸಾಕ್ಷಿ. ಸಾರಿ ಆದಿತ್ಯ, ನನಗೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ, ಆದರೆ ತೋರ್ಸೋಕ್ಕಾಗ್ತಿಲ್ಲ. ಅಣ್ಣನ ಬಚಾವ್ ಮಾಡೋಕ್ಕೆ ಹೋಗಿ ಡ್ಯೂಟಿಗೆ ಮೋಸ ಮಾಡೋ ಮನುಷ್ಯ ನಾನಲ್ಲ. ಅದಕ್ಕೆ ಬ್ರದರ್, ನಿನ್ನ ಕಣ್ಣು ನನಗೆ ಭಾರಿನೇ ಪ್ರೀತಿ ಇದೆ. ಡೋಂಟ್ ವರಿ, ನನ್ನ ಕೆಲಸ ನಾನು ಮಾಡಿ ಬಂದಿದ್ದೀನಿ. ನಿನ್ನ ಕೆಲಸ ನೀನು ಮಾಡು. ಸಾರಿ, ನಿಮ್ಮ ಕೆಲಸ ನೀವು ಮಾಡಿ ಸರ್. ಸರಿ, ರಂಜಿತ್ನ ಕೊಲ್ಲಕ್ಕೆ ಯಾಕೆ ಪ್ರಯತ್ನ ಪಟ್ಟೆ? ಪ್ರಯತ್ನನಾ? ಅಂದರೆ ಟಿಕೆಟ್ ತೊಗೊಂಡಿಲ್ವಾ ನನ್ನ ಮಗ? ಇಲ್ಲ, ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾನೆ. ಅಯ್ಯೋ, ಸೊ ನನಗೆ ಒಂದೇ ಒಂದು ಅವರ್ ಟೈಮ್ ಕೊಡಿ ಸರ್. ಹಾಸ್ಪಿಟ್ಲ್ ಎಲ್ಲಿದೆ ಅಂತ ಹೇಳಿ ಸರ್. ನನ್ನ ಮಗನ ಅಲ್ಲೇ ಮುಗಿಸಿ ಇದೆ ಅಂತಾನೆ ಮಾಡ್ತೀನಿ ಸರ್. ಇದು ಪೊಲೀಸ್ ಸ್ಟೇಷನ್, ಸುಪಾರಿ ಕೊಡೋ ಟೈಮ್ ಅಲ್ಲ. ಈ ಕೇಸ್ ನಾನು ಹ್ಯಾಂಡಲ್ ಮಾಡ್ತಿದ್ದೀನಿ. ನೀನ್ ಯಾವುದೇ ಕಾರಣಕ್ಕೂ ರಂಜಿತ್ ವಿಷಕ್ಕೆ ತಲೆ ಹಾಕೋಗಿಲ್ಲ ಆದಿತ್ಯ. ಅವನ್ ಮಾತ್ರ ಎಲ್ಲಾ ಜೀವನದಲ್ಲೂ ಆಟ ಆಡ್ಬೋದು, ಎಲ್ಲಾರ ತಂಡಕ್ಕೆ ಹೋಗ್ಬೋದಾ ಸರ್? ಕಾಶೆ ಮೇಲೆ ನಿಗಾ ಇರಲಿ ಆದಿತ್ಯ. ಪದೇ ಪದೇ ಇದೊಂದು ಪೊಲೀಸ್ ಸ್ಟೇಷನ್ ಅನ್ನೋ ಜ್ಞಾಪಕ ಮಾಡಬೇಡ. ಸಾರಿ. ರಂಜಿತ್ ಎಲ್ಲರ ವಿಷಯದಲ್ಲಿ ಆಟ ಆಡಿರಬಹುದಾ ಅಂತ ಕೇಳ್ತಿದ್ಯಲ್ಲ, ಯಾರ ವಿಷಯದಲ್ಲಿ ಆಟ ಆಡಿದ್ದಾನೆ? ನೀನು ಕೊಲ್ಲೋ ಮಟ್ಟಕ್ಕೆ ಹೋಗಿದ್ಯಾ ಅಂದರೆ ಅವ್ನು ನಿನ್ ಬೇಕಾಗಿರೋ ಜೀವನದಲ್ಲೇ ಆಟ ಆಡಿದ್ದಾನೆ ಅಂತ ನನಗನ್ನಿಸ್ತಿದೆ. ನಿನ್ನೆ ಕೇಳ್ತಿರೋದು, ಸುಮ್ಮನೆ ನಿಂತರೆ ಆಗಲ್ಲ. ಕೊಲೆ ಆರೋಪಿಗಳನ್ನ ಬಾಯಿ ಬಿಡ್ಸೋದು ಹೇಗೆ ಅಂತ ನಮ್ಮ ಹತ್ರ ತುಂಬ ಟೆಕ್ನಿಕ್ಗಳಿದೆ. ಲಾಂಗು ಮಚ್ಚು ಜೊತೆ ಆಟ ಆಡ್ಕೊಂಡು ಬೆಳೆದವನು ನಾನು. ಯಾವ ಟೆಕ್ನಿಕ್ಗಳಿಗೂ ಭಯ ಪಡಲ್ಲ, ಬಾಯೂ ಬಿಡಲ್ಲ. ನೀನು ತುಂಬ ಸ್ಟ್ರಾಂಗ್ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬ್ರದರಾಗಿ ಕೇಳ್ತಿದ್ದೀನಿ, ತುಂಬ ಹಠ ಮಾಡಬೇಡ ಪ್ಲೀಸ್, ಅರ್ಥ ಮಾಡ್ಕೊ. ರಂಜಿತ್ನ ಯಾಕೆ ಸಾಯ್ಸಕ್ಕೆ ಹೋದೆ ಅಂತ ನನ್ನ ಹತ್ರ ಹೇಳು. ರಂಜಿತ್ ಮನೆಗೆ ಹೋದಾಗ ಸಾಕ್ಷಿ ಫೋಟೋಗಳನ್ನ ನಾನು ನೋಡಿದ್ದೀನಿ. ಆಗಲೇ ನನ್ನ ಕೋಪ ಬಂತು, ಅವನ್ನ ಕೊಲ್ಲೋ ಅಷ್ಟು. ಅದೇ ಥರ ನಿನಗೇನಾದರೂ ಆಗಿ ಅಟ್ಯಾಕ್ ಮಾಡೋಕ್ಕೆ ಹೋಗಿದ್ಯಾ? ರಂಜಿತ್ ಸಾಕ್ಷಿಗೆ ತೊಂದರೆ ಕೊಟ್ಟು ಅದನ್ನು ಅವಳು ನಿನ್ನ ಹತ್ರ ಹೇಳಿ
ನೀನೇ ಅಟ್ಯಾಕ್ ಮಾಡಿದ್ಯಾ ಅಂತ ನನಗನ್ನಿಸ್ತಾ ಇದೆ. ಅದು ನಿಜ ಆಗಿದ್ರೆ ಹೇಳಾದಿ, ಸಾಕ್ಷಿ ಹತ್ರ ಸ್ಟೇಟ್ಮೆಂಟ್ ಬರೆಸ್ಕೊಂಡು ನಿನ್ನನ್ನು ಬಚಾವ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕೆ ನಗ್ತಿದ್ಯಾ? ಎಲ್ಲ ವಿಷಯದಲ್ಲೂ ನಾನು ನಿನಗಿಂತ ಫಾರ್ವರ್ಡಾಗಿ ಯೋಚನೆ ಮಾಡ್ತೀನಿ. ಎಷ್ಟೇ ಆದರೂ ನನಗಿಂತ ಮುಂಚೆ ಹೊಡ್ದವನಲ್ವಾ. ನೀನು ಹೆಂಗೆ ಕೇಳು, ಯಾವ ಟೆಕ್ನಿಕ್ ಆದರೂ ಯೂಸ್ ಮಾಡು, ನಾನಂತೂ ಬಾಯ್ ಬಿಡಲ್ಲ. ಸರಿ, ಒಂದು ಡೀಲಿಗೆ ಬರೋಣ. ನೀನು ಸೀದಾ ಹಾಸ್ಪಿಟ್ಲಿಗೆ ಹೋಗು. ಅಲ್ಲಿ ನಾನು ಚುಚ್ಚಿದ್ದೀನಲ್ಲ, ಆ ರಂಜಿತ್ಗೆ ಹೋಗಿ ಕೇಳು ನಾನು ಯಾಕೆ ಹಂಗೆ ಮಾಡಿದೆ ಅಂತ. ಅವ್ನು ಕೊಡೋ ರೀಸನ್ ನಿನಗೆ ಜೆನ್ಯೂನ್ ಅನಿಸಿದ್ರೆ ಕೇಸ್ ಫೈಲ್ ಮಾಡು. ಆಮೇಲೆ ನೀನು ಯಾವ ಥರ ಆದರೂ ಶಿಕ್ಷೆ ಕೊಡು, ನಾನು ರೆಡಿ ಇದ್ದೀನಿ. ಪೊಲೀಸವ್ರಿಗೆ ಪ್ರೊಸೀಜರ್ ಹೇಳ್ಕೊಡಕ್ಕೆ ಬರ್ತಿದ್ಯಾ? ಸರಿ, ಇನ್ನೇನೇ ಕೆಲಸ ಮಾಡಿದ್ರು ಒಳ್ಳೆ ಉದ್ದೇಶದಿಂದ ಮಾಡಿದ್ಯಾ ಅನ್ನೋ ನಂಬಿಕೆ ಮೇಲೆ ವಿಟ್ನೆಸ್ನ ಫಸ್ಟ್ ವಿಚಾರಿಸಿ ಆಮೇಲೆ ಕೇಸಿಗೆ FIR ಆಗ್ತೀನಿ. ನಿರೋಷ, ನೀ ಹಾಯ್ ಸಾಕ್ಷಿ, ಹೇಗಿದೆ ಇವಾಗ? ಐ ಯು ಫೀಲಿಂಗ್ ಬೆಟರ್? ಒಬ್ಬಳೇ ಬಂದಿದ್ದೀನಿ ಅಂದರೆ ಯೋಚನೆ ಮಾಡು. ಹೌದು, ನೀ ಯಾಕೆ ಕೈ ಕೊಯ್ಕೊಳಕ್ ಹೋದೆ? ಅಂಥದ್ದೇನಾಗಿತ್ತು ನಿನಗೆ? ಅದೇನೋ ಆಯ್ತು ಬಿಡು, ಇನ್ನೊಂದ್ಸಲ ನಾನೇ ಆ ವಿಷಯ ಹೇಳ್ತೀನಿ. ಹೌದಾ, ನೋ ಪ್ರಾಬ್ಲಮ್. ಹೌದು, ನೀನ್ ಒಬ್ಳೇ ಯಾಕೆ ಬರಕ್ ಹೋದೆ? ಜೊತೆಲಿ ಯಾರನ್ನಾರು ಕರ್ಕೊಂಡ್ ಬರೋದಲ್ವಾ? ಯಾರನ್ನ ಕರ್ಕೊಂಡು ಬರಲಿ? ಅಮ್ಮ ಸ್ಕೂಲಿಗೆ ಹೋದ್ರು, ಅಜ್ಜಿಗೆ ಮನೆ ಕೆಲಸ. ನಿಮ್ಮ ಅಣ್ಣ ಅವನ್ಗೇನಾಗಿದೆ ಗಡ್ವಾ? ಕರ್ಕೊಂಡ್ ಬರ್ದೆ ತಾನೆ ಅವನು? ಎಲ್ಲಿ ಹೋಗಿದ್ದಾನ ಅವನು? ಏನ್ ಕತೆ? ದಿನಕ್ಕೆ 30 ಸಲ ನನಗೆ ಫೋನ್ ಮಾಡಿ ತಲೆ ತಿಂತಿದ್ದ. ಇವಾಗ ನಾನೇ ಫೋನ್ ಮಾಡಿದ್ರು ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ. ಬೇರೆ ಹುಡುಗಿಯಿಂದ ಬಿದ್ದಿಲ್ಲ ತಾನೆ? ಇಲ್ಲ, ಅದು ಅವನಿಗೇನೋ ಇಂಪಾರ್ಟೆಂಟ್ ಕೆಲಸ ಇತ್ತು. ಕೆಲ್ಸನಾ? ಯಾವ ಕೆಲ್ಸ? ಓ ಕರೆಕ್ಟು, ನಿಮ್ ತಂದೆ ಅವನ್ನ ಕೆಲ್ಸಕ್ಕೆ ಬರಕ್ ಹೇಳಿದಾರೆ ಅಂತ ಹೇಳ್ತಿದ್ದ. ಅಷ್ಟು ಬೇಗ ಕೆಲ್ಸಕ್ಕೆ ಹೋಗ್ಬಿಟ್ಟಿದಾನಾ? ಕಳ್ಳ. ನಂಗೆ ಹೇಳಿದ್ರೆ ಪಾರ್ಟಿ ಕೊಡ್ಸ್ಬೇಕಾಗತ್ತೆ ಅಂತ ಹೇಳೇ ಇಲ್ಲ ನೋಡು. ಒಂದ್ ಕೆಲ್ಸ ಮಾಡೋಣವಾ, ನಾವೊಂದು ಆಫೀಸ್ ಹೋಗಿ ಸರ್ಪ್ರೈಸ್ ಕೊಡೋಣವಾ? ಅದು ನಾವೀಗ ಅವನ್ನ ಮೀಟ್ ಮಾಡೋದು ತುಂಬಾ ಕಷ್ಟ. ಕಷ್ಟನಾ? ಯಾಕೆ ಕಷ್ಟ? ಅವ್ನ್ ಕೆಲ್ಸ ಮಾಡ್ತಿರೋದು ನಿಮ್ ಡ್ಯಾಡಿ ಆಫೀಸಲ್ಲಲ್ವಾ? ಡ್ಯಾಡಿ ಆಫೀಸಲ್ಲಿ ಮಗ್ಳ ಇನ್ಫ್ಲೂಯೆನ್ಸ್ ಇಷ್ಟು ನಡೆಯಲ್ವಾ? ಡ್ಯಾಡಿ ಆಫೀಸ್ ಆಗಿದ್ರೆ ನನ್ನ ಇನ್ಫ್ಲೂಯೆನ್ಸ್ ನಡೀತಾ ಇತ್ತು. ಆದರೆ ಆದಿ ಹೋಗಿರೋದು ನನ್ನ ತಮ್ಮನ ಆಫೀಸ್ಗೆ. ಅಲ್ಲಿ ನನ್ನ ಇನ್ಫ್ಲೂಯೆನ್ಸ್ ಏನೂ ನಡೆಯಲ್ಲ. ಅಂದ್ರೆ ಆದಿ ಹೋಗಿರೋದು ಪೊಲೀಸ್ ಸ್ಟೇಷನ್ಗ? ಯಾಕೆ? ಏನಾದ್ರೂ ಜಗಳ ಮಾಡ್ಕೊಂಡ? ಆದಿ ಗಲಾಟೆ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಕಾರಣ ನಾನೇ. ಏನ್ ಹೇಳ್ತಿದ್ಯಾ ಸಾಕ್ಷಿ? ಆದಿತ್ಯ ಜಗಳ ಮಾಡ್ಕೊಂಡಿರೋದಕ್ಕೆ ನೀನ್ ಕಾರಣನಾ? ಅದು ನನ್ನ ರಂಜಿತ್ನ ರಿಜೆಕ್ಟ್ ಮಾಡಕ್ಕೆ ಅಂತ. ಆದಿತ್ಯನ ಕೋಪ ಜಾಸ್ತಿ. ಅವನನ್ನ ಯಾರಾದ್ರೂ ಸ್ವಲ್ಪ ಕೆಣ್ಕಿದ್ರೆ ಸಾಕು, ಅಲ್ಲೇ ಜಗಳಕ್ಕೆ ನಿಂತ್ಕೊಂಡ್ಬಿಡ್ತಾನೆ. ಅವನ್ ಜಗಳ ಆಡದೆ ಇರ್ಲಿ ಅಂತ ಅವನ್ ಎಲ್ಲೇ ಹೋದ್ರು ನಾನೊಂದ್ ಜೊತೆಗೆ ಹೋಗ್ತಿದ್ದೆ. ಅವನನ್ನ ಕಾಪಾಡ್ಕೊಳಕ್ಕಾಗ್ದೆ. ಇವಾಗ ಅವ್ನು ಪೊಲೀಸ್ ಸ್ಟೇಷನ್ಗೆ ಹೋಗೋಗಾಯ್ತಲ್ಲ ಅಂತ ನೆನ್ಸ್ಕೊಂಡ್ರೇನೆ ಬೇಜಾರಾಗ್ತಿದೆ ಸಾಕ್ಷಿ. ಸಾರಿ ನಿರೋಷ, ಇದರಲ್ಲಿ ಆದಿದೇನು ತಪ್ಪಿಲ್ಲ. ಎಲ್ಲ ನಂದೇ. ನನ್ನ ಕಾರಣದಿಂದ ಇವತ್ತು ಆದಿ ಪೊಲೀಸ್ ಸ್ಟೇಷನಲ್ಲಿರೋ ಹಾಗಾಯ್ತು. ಇಲ್ಲ ಸಾಕ್ಷಿ, ಆ ವಿಷಯಕ್ಕೆ ನಂಗೇನು ಬೇಜಾರಿಲ್ಲ. ನಿನ್ ಜಾಗದಲ್ಲಿ ನಾನೇ ಇದ್ದೆ ಅನ್ಕೋ, ಆಗ ನಮ್ಮಣ್ಣ ಇದ್ದಿದ್ರೆ ಹೀಗೆ ಮಾಡಬೇಕು ಅಂತ ನಾನು ಅನ್ಕೋತಿದ್ದೆ. ನಿನ್ ಮೇಲಾಗ್ಲಿ ಆದಿ ಮೇಲಾಗ್ಲಿ ನಂಗೆ ಸ್ವಲ್ಪನೂ ಬೇಜಾರಿಲ್ಲ ಸಾಕ್ಷಿ. ನನಗೆ ಕೋಪ ಬರ್ತಾ ಇರೋದು ನಿನ್ ಜೊತೆ ಚೀಪಾಗಿ ಬಿಹೇವ್ ಮಾಡೋದ್ನಲ್ಲ ಆ ರಂಜಿತ್ ಬಗ್ಗೆ. ಆದಿ ಅವನಿಗೆ ಚಾಕು ಆಗ್ತಾ ಅಂತ ನನಗೆ ಬೇಜಾರಿಲ್ಲ. ಅವನಿನ್ನೂ ಬದುಕಿದಾನಲ್ಲ, ಅದು ನನಗೆ ಬೇಜಾರು. ಆದಿ ಅವನನ್ನು ಅಲ್ಲೇ ಸಾಯಿಸ್ಬಿಡ್ಬೇಕಿತ್ತು. ನಿರೋಷ, ಪ್ಲೀಸ್ ಹಾಗನ್ಬೇಡ. ಹಾಗೇನಾದ್ರೂ ಆಗಿದ್ದಿದ್ರೆ ಆದಿಗೆ ತಾನೇ ಹೆಚ್ಚು ತೊಂದರೆ ಆಗ್ತಾ ಇದ್ದಿದ್ದು. ಅಂತ ನೀಚರನ್ನ ಕೊಲೆ ಮಾಡದೆ ಹೋದ್ರೆ ಬೇಜಾರಿಲ್ಲ ಸಾಕ್ಷಿ. ಹೆಣ್ಮಕ್ಳನ್ನ ಹಾಗೆ ನೋಡೋ ನೀಚರನ್ನ ಸಾಯಿಸ್ಬಿಡ್ಬೇಕು. ಈಗ ಆದಿನ ಹೇಗ್ ಬಿಡ್ಸ್ಕೊಂಬರೋದು ಸಾಕ್ಷಿ? ಚಾಚಾ ಬೇರೆ ಊರಲ್ಲಿಲ್ಲ. ಆಂಧ್ರದಲ್ಲಿ ಒಂದ್ ದರ್ಗಾಗ್ ಹೋಗಿ ಬರ್ತೀನಿ ಅಂತ ಹೋದ್ರು. ಬರೋದಿನ್ನು 3 ದಿನ ಆಗತ್ತೆ. ನೀನೇನು ಹೆದರ್ಬೇಡ ನಿರೋಷ. ಡ್ಯಾಡಿ ಆಲ್ರೆಡಿ ಒಬ್ರು ಲಾಯರ್ನ ಇಟ್ಟಿದ್ದಾರೆ.
ಆದಿ ಬೇಲ್ಗೆ ಟ್ರೈ ಕೂಡ ಮಾಡಿಸಿದ್ದಾರೆ. ಆದಿತ್ಯನ ನಾನೇ ಬಿಡಿಸ್ಕೊಂಡು ಬರ್ತೀನಿ. ಹೌದಾ? ಥ್ಯಾಂಕ್ ಯು. ನನಗೆ ಈಗ ಸಮಾಧಾನ ಆಯಿತು. ನಾನು ಆದಿತ್ಯ ನೋಡೋಕೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ನೀನು ನನ್ನ ಜೊತೆ ಬರ್ತೀಯಾ? ಇಲ್ಲ, ಅದು ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ನೀನು ಹೋಗಿರು, ನಾನು ಆಮೇಲೆ ಆರ್ಯನ್ ಫೋನ್ ಮಾಡಿ ಹೇಳ್ತೀನಿ. ಸರಿ ಸಾಕ್ಷಿ, ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಬನ್ನಿ ಆದ್ಯ, ಕೂತ್ಕೊಳ್ಳಿ. ರಂಜಿತ್ ಅಟೆಂಪ್ಟ್ ಮಾಡಿರೋ ಕೇಸ್ ವಿಷಯ ಎಲ್ಲಿವರೆಗೂ ಬಂತು? ನಿಮ್ಮ ಅಣ್ಣ ಆದಿತ್ಯನ ವಿಚಾರಣೆ ಮಾಡಿದ್ರಾ? ಮಾಡ್ತಿದ್ದೀನಿ ಸರ್. ಯಾಕಂತೆ ಅವನು ರಂಜಿತ್ನ ಕೊಲ್ಲೋದಕ್ಕೆ ಹೋಗಿದ್ದು? ಗೊತ್ತಿಲ್ಲ ಸರ್. ನಾನು ಎಷ್ಟು ಕೇಳಿದ್ರು ಏನು ಕಾರಣ ಅಂತ ಬಾಯಿ ಬಿಡ್ತಿಲ್ಲ. ಒಬ್ಬ ಪೊಲೀಸ್ ಆಫೀಸರ್ ಆರೋಪಿನ ವಿಚಾರಣೆ ಮಾಡೋ ಥರ ಮಾಡಿದ್ರು, ಒಬ್ಬ ತಮ್ಮ ಅಣ್ಣನ ಎನ್ಕ್ವೈರಿ ಮಾಡೋ ಥರ ಮಾಡಿದ್ರು. ಎರಡು ರೀತಿ ಮಾಡಿದೆ ಸರ್, ಬಟ್ ನೋ ಯೂಸ್. ನೋಸ್ಟ್ರ ಆರ್ಯ, ನಿಮ್ಮ ಹತ್ರ ಪ್ರಾಮಾಣಿಕತೆ, ನಿಯತ್ತು, ನಿಷ್ಠೆ ಅನ್ನೋದು ಇನ್ನೂ ಉಳ್ಕೊಂಡಿದ್ಯಾ? ಪ್ಲೀಸ್ ಸರ್, ಹಾಗೆ ಅನ್ಬೇಡಿ. ನಾನು ಬೇಕಾದ್ರೆ ಪ್ರಾಣ ಬಿಡ್ತೀನಿ ಹೊರತು ಪ್ರಾಮಾಣಿಕತೆ ಬಿಡಲ್ಲ. ಅದು ನಿಮಗೆ ಗೊತ್ತಿದೆ ಸರ್. ನಿಮ್ಮ ನಿಷ್ಠೆ ಬಗ್ಗೆ ನನಗೆ ಯಾವ ಸಂಶಯನೂ ಇಲ್ಲ ಆರ್ಯ. ಆದರೆ ಅದು ಬರೀ ನಿಮ್ಮ ಮಾತಲ್ಲಿ ಉಳಿಬಾರ್ದು, ನಿಮ್ಮ ಕೃತಿಯಲ್ಲಿ ಮಾಡಿ ತೋರಿಸ್ಬೇಕಲ್ವಾ? ನೀವು ನಿಮ್ಮ ಅಣ್ಣನ ಮೇಲೆ ವಿಚಾರಣೆ ಮಾಡಿ ಅವ್ರ ಹೇಳಿಕೆ ತಗೊಂಡು ಅವ್ರ ಮೇಲೆ ಚಾರ್ಜ್ ಶೀಟ್ ಆಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರೆ ಆಗ ನಿಮ್ಮ ಮಾತನ್ನು ನಾನು ಒಪ್ಕೋತಿದ್ದೆ. ಪ್ಲೀಸ್ ಬಿಲೀವ್ ಮಿ ಸರ್, ನಾನು ಎಲ್ಲ ರೀತಿಯಲ್ಲೂ ಟ್ರೈ ಮಾಡಿದ್ದೀನಿ. ಕ್ರಿಮಿನಲ್ಗಳ ಬಾಯಿ ಬಿಡಿಸೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನಾನಾ ಥರದ ಟೆಕ್ನಿಕ್ಗಳಿವೆ. ಅಂಥದ್ರಲ್ಲಿ ನಿಮ್ಮ ಅಣ್ಣ ಆದಿತ್ಯನ ಬಾಯಿ ಬಿಡಿಸೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಲ್ವಾ? ಸರ್ ಹಾಗಲ್ಲ ಸರ್, ಅದು ನೋ ಮಿಸ್ಟರ್ ಆರ್ಯ, ನಿಮ್ಮ ಅಣ್ಣ ಆರೋಪಿ ಅನ್ಸ್ಕೊಂಡಿರೋ ಕೇಸಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮನ್ನು ಹಾಕಲೇಬಾರ್ದಾಗಿತ್ತು. ನೀವು ಎಷ್ಟೇ ಬೇಡ ಅಂದರೂ ನಿಮ್ಮ ಮನಸ್ಸು ಪಕ್ಷಪಾತ ಮಾಡೇ ಮಾಡುತ್ತೆ. ನಿಮ್ಮ ಹತ್ರ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋಕೆ ಆಗ್ತಾನೆ ಇಲ್ಲ. ಇತ್ತೀಚೆಗಂತೂ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ ನಡೀತಾನೇ ಇದೆ. ಮೊದಲು ನಿಮ್ಮ ಆಕ್ಸಿಡೆಂಟ್ ಆಯಿತು, ಆಮೇಲೆ ನಿಮ್ಮ ಅಕ್ಕ ಸುಸೈಡಿಗೆ ಟ್ರೈ ಮಾಡಿ ಹಾಸ್ಪಿಟಲ್ ಸೇರಿದರು. ಇದು ಎರಡಕ್ಕೂ ಕಾರಣ ಏನು ಅಂತ ಇನ್ನೂ ಗೊತ್ತೇ ಆಗಿಲ್ಲ. ಈಗ ನಿಮ್ಮ ಬ್ರದರ್ ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಸ್ಟೇಷನಲ್ಲಿ ಇದ್ದಾನೆ. ರೀಸನ್ ಕೇಳಿದರೆ ಅವ್ನು ಬಾಯ್ ಬಿಡಲಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಫ್ಯಾಮಿಲಿ ಬಗ್ಗೆ ನಂಗೆ ತುಂಬ ರೆಸ್ಪೆಕ್ಟ್ ಇತ್ತು. ಅದಕ್ಕೆ ನನ್ನ ಮಗಳು ಅನುಷನ ನಿಮಗೆ ಮದುವೆ ಮಾಡ್ಕೊಡೋಕ್ಕೆ ಒಪ್ಕೊಂಡಿದ್ದೆ. ಈಗ ತುಂಬ ಡಿಸಪಾಯಿಂಟ್ ಆಗ್ತಾ ಇದೆ. ನಮ್ಮ ಅನುಷ ನಿಮ್ಮ ಮನೆಗೆ ಸೊಸೆಯಾಗಿ ಹೋದರೆ ಎಲ್ಲಿ ಅವಳು ಭವಿಷ್ಯ ಹಾಳಾಗಿ ಹೋಗುತ್ತೋ ಅನ್ನೋ ಆತಂಕ ಆಗ್ತಾ ಇದೆ. ಅದಕ್ಕೆ ಈ ಮದುವೆ ನಡೆಯೋದು ಬೇಡ ಅಂತ ಅನ್ನಿಸ್ತಾ ಇದೆ. ಡ್ಯಾಡ್ ಪ್ಲೀಸ್ ಈ ಥರ ಡಿಸಿಷನ್ ತಗೋಬೇಡಿ. ಮದುವೆ ಅಂತ ಆದರೆ ಆರಿನ್ ಮಾತ್ರ. ಸ್ವಲ್ಪ ನನ್ನ ಆತಂಕನೂ ಅರ್ಥ ಮಾಡ್ಕೊಮ್ಮ. ಸರ್ ಪ್ಲೀಸ್, ಮನೇಲಾಗಿರೋ ಇನ್ಸಿಡೆಂಟ್ ಬಗ್ಗೆ ನನಗೂ ಬೇಜಾರಾಗಿದೆ. ಆದರೆ ನಂದು ಅನುಷನ್ ಮದುವೆ ನಿಲ್ಲಿಸೋದು ಸೊಲ್ಯೂಷನ್ ಅಲ್ಲ ಸರ್. ಎಲ್ಲ ಪ್ರಾಬ್ಲಮ್ಗೂ ನಾನು ಪರಿಹಾರ ಕಂಡುಹಿಡಿತೀನಿ. ಹೇಗೆ ಸಾಲ್ವ್ ಮಾಡ್ತೀರಾ? ಸರ್, ಒಂದು ಆಕ್ಸಿಡೆಂಟ್ ಆಗಿರಲಿ, ಸಾಕ್ಷಿ ಸೂಸೈಡ್ ಅಟೆಂಪ್ಟ್ ಆಗಿರಲಿ, ಆದಿತ್ಯನ ಅರೆಸ್ಟ್ ಆಗಿರಲಿ, ಎಲ್ಲಾದ್ರೂ ಹಿಂದೆ ಒಬ್ಬನೇ ವ್ಯಕ್ತಿ ಇದ್ದಾನೆ ಅಂತ ನನಗನ್ನಿಸ್ತಿದೆ ಸರ್. ಯಾರದು? ರಂಜಿತ್. ಹೇಗೆ ಹೇಳ್ತೀರಾ? ಸರ್, ನನಗೆ ಆಕ್ಸಿಡೆಂಟ್ ಮಾಡಿರೋ ವೆಹಿಕಲ್ ರಂಜಿತ್ಗೆ ಸೇರಿದ್ದು. ಆದರೆ ಅದು ಇನ್ನೂ ಸಾಬೀತಾಗಿಲ್ಲ. ಸಾಬೀತು ಮಾಡ್ತೀನಿ ಸರ್. ಬಂಡಾರಾಮ ಅನ್ನೋನ್ಗೆ ಗಾಡಿ ಸೇಲ್ ಮಾಡಿದ್ದೀನಿ ಅಂತ ರಂಜಿತ್ ಹೇಳಿದ್ದಾನೆ. ಆದರೆ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲ, ರಂಜಿತ್ ಹೆಸರಲ್ಲೇ ಇನ್ನೂ ಇದೆ. ಬಂಡಾರಾಮ ಅನ್ನೋನ್ನ ಹಿಡಿದು ವಿಚಾರಿಸಿದ್ರೆ ಎಲ್ಲ ನಿಜ ಆಚೆ ಬರುತ್ತೆ ಸರ್. ಇನ್ನೊಂದು ಸಾಕ್ಷಿ ಸೂಸೈಡ್ ಅಟೆಂಪ್ಟ್ ವಿಷಯ. ಸಾಕ್ಷಿ ರಂಜಿತ್ ಒಬ್ರನ್ನೊಬ್ರು ಇಷ್ಟಪಡ್ತಿರೋದು ನಂಗೆ ಇತ್ತೀಚೆಗೆ ಗೊತ್ತಾಗಿತ್ತು ಸರ್. ಸಾಕ್ಷಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋ ದಿನ ರಂಜಿತ್ ಮನೆಗೆ ಹೋಗಿ ಅವನ್ನ ಮೀಟ್ ಮಾಡಿದ್ದಾಳೆ. ಸಾಕ್ಷಿ ರಂಜಿತ್ ಮನೆಗೆ ಹೋಗಿ ಅವನ್ನ ಮೀಟ್ ಮಾಡಿದ್ದಾಳೆ ಅಂದಮೇಲೆ ಸಾಕ್ಷಿಗೆ ಈಗ ಆಗೋದ್ರ ಹಿಂದೆ ರಂಜಿತ್ ಕೈವಾಡ ಇದೆ ಅಂತ ನನಗೆ ಅನ್ನಿಸ್ತಿದೆ ಸರ್. ಸಾಕ್ಷಿ ರಂಜಿತ್ನ ಮೀಟ್ ಮಾಡೋಕ್ಕೆ ಹೋಗಿರೋ ದಿನ ಆದಿತ್ಯನೂ ಆ ಮನೆಗೆ ಹೋಗಿದ್ದಾನೆ, ಜಗಳಾಡಿದ್ದಾನೆ. ಬಹುಶಃ ರಂಜಿತ್ ಸಾಕ್ಷಿಗೆ ತೊಂದರೆ ಆಗೋ ಥರ ನಡ್ಕೊಂಡಿದ್ದಾನೆ. ಆ ಕೋಪಕ್ಕೆ ಆದಿತ್ಯ ಅಟ್ಯಾಕ್ ಮಾಡಿದ್ದಾನೆ ಸರ್. ಇದು ನನ್ನ ಗೆಸ್. ನಿಮ್ಮ ಗೆಸ್ಟ್ ಇಟ್ಕೊಂಡು ಯಾರನ್ನೋ ವಿಚಾರಣೆ ಮಾಡೋಕ್ಕಾಗಲ್ಲ, ಯಾರನ್ನೋ ಅರೆಸ್ಟ್ ಮಾಡೋಕ್ಕೂ ಆಗಲ್ಲ. ಕಾನೂನು ಪ್ರೂಫ್ ಕೇಳುತ್ತೆ. ಆರೋಪಿ ಅನ್ಕೊಂಡಿರೋನ್ನ ನೀವು ವಿಚಾರಣೆ ಮಾಡಿ ಹೇಳಿಕೆ ತಗೋಬೇಕು. ಆ ಕೆಲಸನೇ ನೀವು ಮಾಡ್ತಾ ಇಲ್ಲ. ಇನ್ನೊಂದಿನ ಟೈಮ್ ಕೊಡಿ ಸರ್, ಆದಿತ್ಯನ ವಿಚಾರಿಸಿ ಸ್ಟೇಟ್ಮೆಂಟ್ ತಗೊಳ್ತೀನಿ. ಸರಿ, ಆದಿತ್ಯ ರಂಜಿತ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರಂಜಿತ್ ಸ್ಟೇಟ್ಮೆಂಟ್ ತಗೊಂಡ್ರಾ? ಇನ್ನೂ ಇಲ್ಲ ಸರ್. ಸ್ಟೇಟ್ಮೆಂಟ್ ತೊಗೊಳಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಈಗ. ನೋಡಿ, ಆ ಸ್ಟೇಟ್ಮೆಂಟ್ ಮೇಲೇ ನೀವು ಈ ಕೇಸ್ ಫೈಲ್ ಮಾಡಬೇಕು. ಸರಿ ಸರ್.
ಇನ್ನೊಂದು ವಿಷಯ ಆರ್ಯ, ಆದಿತ್ಯ ನಿಮ್ಮ ಬ್ರದರ್ ಅನ್ನೋ ವಿಚಾರದಲ್ಲಿ ನೀವು ಅವನ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸಿ ಈ ಕೇಸ್ನ ದಿಕ್ಕು ತಪ್ಪಿಸಿದ್ರೆ ನಾನು ನಿಮ್ಮ ಮೇಲೆ ಆ್ಯಕ್ಷನ್ ತಗೋಬೇಕಾಗತ್ತೆ. ಬಿ ಕೇರ್ಫುಲ್. ಅಂಡರ್ಸ್ಟುಡ್ ಸರ್, ನಾನಿನ್ನು ಬರ್ತೀನಿ. ಸರಿ ಅನುಷಾ, ನೀನು ಒಳಗೋಗು, ಅವನು ಡ್ಯೂಟಿ ಮೇಲಿದ್ದಾನೆ. ರಂಜಿತ್ ಅನ್ನೋರು ಯಾವ ವಾರ್ಡಲ್ಲಿದ್ದಾರೆ? 13ನೇ ನಂಬರ್ ವಾರ್ಡಲ್ಲಿ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಸಾಕ್ಷಿ, ಸಾಕ್ಷಿ, ವಾಟ್ ಅ ಸರ್ಪ್ರೈಸ್. ನೀವೇನಿಲ್ಲಿ? ನೀವು ಖಂಡಿತ ನನ್ನ ನೋಡಕ್ಕೆ ಬರ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಬನ್ನಿ ಬನ್ನಿ. ಬರಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮತ್ತೆ ಯಾಕೆ ಬಂದಿದ್ದೀರಾ? ನಿಮ್ಮ ಕ್ಷೇಮ ಸಮಾಚಾರ ವಿಚಾರಿಸೋದಕ್ಕೆ ಖಂಡಿತ ಬಂದಿಲ್ಲ ನಾನು. ಮತ್ತೆ ನಮ್ಮಣ್ಣ ಆದಿತ್ಯನಿಗೋಸ್ಕರ ಬಂದಿರೋದು. ಆದಿತ್ಯನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ನನ್ನನ್ನೇ ಕೊಲ್ಲೋದಕ್ಕೆ ಬಂದಿದ್ದ? ಸುಮ್ಮನೆ ಇರ್ತಾರ ಪೊಲೀಸ್ನವರು? ಇಷ್ಟು ಹೊತ್ತಿಗೆ ಸ್ಟೇಷನ್ನಲ್ಲಿ ರುಬ್ತಾ ಇರ್ತಾರೆ. ನಾನು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಸಾಕು. ಕಡಿಮೆ ಅಂದರೂ 7 ವರ್ಷ ಒಳಗೆ ಹಾಕ್ತಾರೆ. ಅಂದರೆ ನೀವಿನ್ನೂ ಆದಿತ್ಯನ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿಲ್ವಾ? ಇನ್ನೂ ಇಲ್ಲ. ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ ಪೊಲೀಸ್ನವರು ಈಗ ಬರ್ತಾರೆ. ಹೋಗಿ ನಿಮ್ಮ ಅಣ್ಣನ ಕಣ್ಣು ತುಂಬ ಒಂದ್ಸಲಿ ನೋಡ್ಕೊಂಡ್ಬಿಡು. ಇನ್ನು ಯಾವಾಗ ಆಚೆ ಬರ್ತಾನೋ ಏನೋ. ಏನಂತ ಸ್ಟೇಟ್ಮೆಂಟ್ ಕೊಡಬೇಕು ಅಂದ್ಕೊಂಡಿದ್ದೀರಾ? ಇನ್ನೇನು, ಆದಿತ್ಯ ನನ್ನ ಕೊಲ್ಲೋದಕ್ಕೆ ಬಂದಿದ್ದ ಅಂತ ಇರೋ ಸತ್ಯ ಹೇಳ್ತೀನಿ ಅಷ್ಟೇ. ಆದಿತ್ಯ ನಿಮ್ಮನ್ನು ಯಾಕೆ ಕೊಲ್ಲೋದಕ್ಕೆ ಬಂದಿದ್ದ ಅಂತ ಪೊಲೀಸ್ನವ್ರು ಕೇಳಿದ್ರೆ ಸತ್ಯ ಹೇಳ್ತೀರಾ? ನಿಮಗೆ ಹೇಳೋದಕ್ಕೆ ಕಷ್ಟ ಆದರೆ ನಾನು ಸತ್ಯನೇ ಹೇಳಲ್ಲ ಪೊಲೀಸ್ನವ್ರಿಗೆ. ಆದಿತ್ಯ ನಿಮ್ಮನ್ನು ಯಾಕೆ ಕೊಲ್ಲೋದಕ್ಕೆ ಬಂದಿದ್ದ ಅಂತ. ಆಗ ನೀವೆಷ್ಟು ವರ್ಷ ಜೈಲಲ್ಲಿರ್ತೀರ ಅಂತ ಗೊತ್ತಾ ನಿಮಗೆ? ಪ್ಲೀಸ್ ಹಾಗೆ ಮಾತ್ರ ಮಾಡಬೇಡಿ. ನಾನು ಅವತ್ತೇ ಹೇಳಿದ್ನಲ್ಲ ನಿಮಗೆ, ನನ್ನ ಹತ್ರ ನಡ್ಕೊಂಡಿದ್ದು ನಿಮ್ಮ ಮೇಲಿನ ಪ್ರೀತಿಗೋಸ್ಕರ ಅಂತ. ನಿಮ್ಮ ರಾಕ್ಷಸತನಕ್ಕೆ ಪ್ರೀತಿ ಹೆಸರು ಕೊಡಬೇಡಿ ರಂಜಿತ್. ಪಶುಗಳು ಕೂಡ ಆ ರೀತಿ ವರ್ತನೆ ಮಾಡಲ್ಲ. ಅಯ್ಯೋ, ಅದೆಲ್ಲ ಆಯಿತು, ಆಗಿದ್ದಾಗೋಯ್ತು. ಈಗ ನಾನು ಏನು ಮಾಡಬೇಕು ಅಂತ ಹೇಳಿ. ನಮ್ಮಣ್ಣ ಆದಿತ್ಯನ ವಿರುದ್ಧ ನೀವು ಹೇಳಿಕೆ ಕೊಡಬಾರ್ದು. ಹಾಗಾದರೆ ನಾನು ಸುಮ್ಮನೆ ಇರ್ತೀನಿ. ಇಲ್ಲ ಅಂದರೆ ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ಇಡೀ ಪ್ರಪಂಚಕ್ಕೆ ಹೇಳ್ತೀನಿ. ಹಾಂ, ಓಕೆ ಓಕೆ. ನಿಮ್ಮಣ್ಣ ಆದಿತ್ಯನ ವಿರುದ್ಧ ನಾನು ಏನು ಹೇಳಿಕೆ ಕೊಡಲ್ಲ, ಓಕೆನಾ? ಓಕೆ, ದಯವಿಟ್ಟು ದಯವಿಟ್ಟು ನೀವು ಗೆಸ್ಟ್ ಹೌಸಲ್ಲಿ ನಡೆದ ವಿಷಯನ ಯಾರ ಹತ್ರನೂ ಹೇಳಬೇಡಿ ಪ್ಲೀಸ್. ಸಾಕ್ಷಿ, ಒಂದು ನಿಮಿಷ. ಬೇರೆ ಏನು ಹೇಳಲ್ವಾ? ಬೇಗ ಗುಣ ಆಗಿ. ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ನೀವು ಮಾಡಿರೋ ಕೆಲಸಕ್ಕೆ ಬೇರೆ ಯಾರಾದರೂ ಆಗಿದ್ದಿದ್ರೆ ನಿಮ್ಮ ಮುಖ ಕೂಡ ನೋಡ್ತಾ ಇರಲಿಲ್ಲ. ನಾನು ಈಗಲೂ ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಸಾಕ್ಷಿ. ಆದರೆ
ಆದರೆ ನಮ್ಮ ಮನೆಯವ್ರಿಗೆ ನೀವು ಅಂದರೆ ದ್ವೇಷ, ಕೋಪ. ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಮ್ಮ ಮನೆಯವ್ರು ದ್ವೇಷ ಮಾಡೋ ನಿಮ್ಮನ್ನ ನಾನು ಪ್ರೀತಿಸೋದು ತುಂಬ ಕಷ್ಟ.